ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಸ್ಟೂಡೆಂಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇಂದಿನ ಈ ವಿಡಿಯೋದಲ್ಲಿ ನಾವು 50 ಸಮಾನಾರ್ಥಕ ಪದಗಳು ಅಂದರೆ ಸೇಮ್ ಮೀನಿಂಗ್ ವರ್ಡ್ಸನ್ನು ನೋಡೋಣ. ಫಸ್ಟ್ ಒನ್, ಸೂರ್ಯ ಅಂದರೆ ರವಿ, ಭಾನು, ಆದಿತ್ಯ, ದಿನಕರ, ದಿವಾಕರ, ಭಾಸ್ಕರ. 2, ಚಂದ್ರ, ಶಶಿ, ಇಂದು, ಸೋಮ, ವಿಧು, ಶಶಾಂಕ, ಹಿಮಕರ. 3, ಭೂಮಿ ಅಂದರೆ ಧರೆ, ಅವನಿ, ಮೇದಿನಿ, ಪೃಥ್ವಿ, ವಸುಂಧರೆ, ಕ್ಷಿತಿ. 4, ನೀರು, ಜಲ, ಸಲಿಲ, ತೋಯ, ಅಂಬು, ಉದಕ, ವಾರಿ. 5, ಅಗ್ನಿ, ಅಣಲ, ಪಾವಕ, ಹುತಾಶಯ, ಜ್ವಲನ, ವಾಹಿನಿ. 6, ಗಾಳಿ ಅಂದರೆ ವಾಯು, ಪವನ, ಅನಿಲ, ಸಮೀರ, ಮಾರುತ. 7, ಆಕಾಶ ಅಂದರೆ ಗಗನ, ನಭ, ವ್ಯೋಮ, ಅಂಬರ. 8, ಸಮುದ್ರ, ಮೀನಿಂಗ್ ಬಂದು ಸಾಗರ, ಸಿಂಧು, ಅರ್ಣವ, ಉದಧಿ, ಜಲನಿಧಿ, ರತ್ನಾಕರ. 9, ನದಿ, ಸರಿತೆ, ತಟಿನಿ, ತರಂಗಿಣಿ, ನದಿ. 10, ಪರ್ವತ, ಗಿರಿ, ಶೈಲ, ಅಚಲ, ನಾಗ, ಭೂಧರ. 11, ಕಮಲ ಅಂದರೆ ಪದ್ಮ, ಪಂಕಜ, ಸರೋಜ, ಅರವಿಂದ, ಅಂಬುಜ ಮತ್ತು ನಳಿನ. 12, ಒಂದು ಹೂವು ಅಂದರೆ ಪುಷ್ಪ, ಕುಸುಮ, ಸುಮನ, ಪ್ರಸೂನ. 13, ಮರ ಅಂದರೆ ವೃಕ್ಷ, ಪಾದಪ, ದ್ರುಮ, ತರು. 14, ಎಲೆ ಅಂದರೆ ಪತ್ರ, ದಳ, ಪರ್ಣ. 15, ರಾಜ, ನೃಪ, ಭೂಪ, ನರಪತಿ, ನರೇಂದ್ರ, ಮಹೀಪತಿ. 6, ರಾಣಿ, ಮಹಿಷಿ, ನರಪತ್ನಿ, ರಾಣಿ, ಅರಸಿ. 17, ಮನುಷ್ಯ, ಮಾನವ, ನರ, ಮನುಜ, ಜನ. 18, ಸ್ತ್ರೀ, ಮಹಿಳೆ, ನಾರಿ, ವನಿತೆ, ಅಂಗಣೆ, ಲಲನೆ. 19, ಮಗು, ಶಿಶು, ಬಾಲ, ತನಯ, ಕಂದ. 20, ಪುತ್ರ, ಸುತ, ತನಯ, ಆತ್ಮಜ. 21, ಪುತ್ರಿ, ತನಯೆ, ಆತ್ಮಜೆ, ಸುತೆ, ಮಗಳು. 22, ಸ್ನೇಹಿತ, ಮಿತ್ರ, ಗೆಳೆಯ, ಸಖ. 23, ಶತ್ರು, ವೈರಿ, ಅರಿ, ವಿರೋಧಿ. 24, ಗುರು, ಆಚಾರ್ಯ, ಉಪಾಧ್ಯಾಯ, ಶಿಕ್ಷಕ. 25, ವಿದ್ಯಾರ್ಥಿ ಅಂದರೆ ಶಿಷ್ಯ, ವಿದ್ಯಾರ್ಥಿ. 26, ಕವಿ, ಕವೀಶ, ಸುಕವಿ, ಕವಿರಾಜ. 27, ಜ್ಞಾನ, ವಿದ್ಯೆ, ಅರಿವು, ಪ್ರಜ್ಞೆ. 28, ಬುದ್ಧಿ, ಮತಿ, ಮೇಧೆ, ಧಿ. 29, ಮಾತು, ವಚನ, ನುಡಿ, ಭಾಷಣ. 30, ಮನೆ ಅಂದರೆ ಗೃಹ, ಸದನ, ನಿವಾಸ, ಆಲಯ. 31, ದೇವರು, ಈಶ್ವರ, ಪರಮಾತ್ಮ, ಭಗವಂತ, ದೇವ. 32, ಲಕ್ಷ್ಮಿ, ಶ್ರೀ, ಕಮಲಾ, ಹರಿಪ್ರಿಯೆ. 33, ಶಿವ, ಮಹೇಶ, ಶಂಕರ, ಈಶ, ರುದ್ರ. 34, ವಿಷ್ಣು, ನಾರಾಯಣ, ಹರಿ, ಕೇಶವ, ಮಾಧವ. 35, ಆನೆ, ಗಜ, ಹಸ್ತಿ, ಕರಿ, ಕುಂಜರ, ಮಾತಂಗ. 36, ಕುದುರೆ, ಅಶ್ವ, ಹಯ, ತುರಂಗ, ಘೋಟಕ. 37, ಸಿಂಹ, ಕೇಸರಿ, ಮೃಗರಾಜ, ಪಂಚಾನನ. 38, ಹಾವು, ಸರ್ಪ, ಭುಜಂಗ, ಉರಗ, ಫಣಿ. 39, ಹಕ್ಕಿ, ಪಕ್ಷಿ, ವಿಹಂಗ, ಖಗ. 40, ಹಸು, ಗೋವು, ಧೇನು,
ಸುರಭಿ. 41 ಮಳೆ, ವೃಷ್ಟಿ, ವರ್ಷ, ಧಾರಾಪಾತ. 42 ಮೋಡ, ಮೇಘ, ಜಲಧರ, ಗಣ. 43 ಮಿಂಚು, ವಿದ್ಯುತ್, ಸೌದಾಮಿನಿ, ತಡಿತ್. 44 ಗಂಗಾ, ಭಾಗೀರಥಿ, ಜಾಹ್ನವಿ, ತ್ರಿಪತಗ. 45 ಕತ್ತಲೆ, ತಮಸ್ಸು, ಅಂಧಕಾರ, ഇരുಳು. 46 ಬೆಳಕು, ಜ್ಯೋತಿ, ಪ್ರಕಾಶ, ದೀಪ್ತಿ. 47 ಸಂತೋಷ ಅಂದರೆ ಹರ್ಷ, ಆನಂದ, ಉಲ್ಲಾಸ. 48 ದುಃಖ, ಶೋಕ, ವಿಷಾದ, ಖೇದ. 49 ಸಂಪತ್ತು, ಐಶ್ವರ್ಯ, ಧನ, ಸಂಪದ್. 50 ಸಾವು, ಮರಣ, ನಿಧನ, ದೇಹಾಂತ, ಪರಪದ. ಈ ವಿಡಿಯೋದಲ್ಲಿ ನೀವು 50 ಸಮಾನಾರ್ಥಕ ಪದಗಳನ್ನು ನೋಡಿದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಡಿಯೋಗಳನ್ನ ಹಾಕ್ತೀನಿ ನಾನು. ಏನೇನು ಕಲ್ತ್ವಿ ನಾವಿಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡೋಣ. ಕುದುರೆ, ಬೆಳಕು, ಭೂಮಿ, ಗುರು. ಇದೇ ಎಕ್ಸಸೈಸ್ ಅಂತ ಕೊಟ್ಟಿರೋ ಕ್ವಶನ್ಸು. ನಿಮಗೆ ಆನ್ಸರ್ಸನ್ನು ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಹೇಗಿತ್ತು ವಿಡಿಯೋ? ಈಸಿನಾ ಡಿಫಿಕಲ್ಟಾ? ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಕನ್ನಡ ವಿಡಿಯೋ ಜೊತೆ ಮುಂದಿನ ಭಾನುವಾರದಲ್ಲಿ.